ವಿಶ್ವವಿಖ್ಯಾತ ಜಂಬೂಸವಾರಿಗೆ ಮೈಸೂರಿನಲ್ಲಿ ಭರದ ಸಿದ್ಧತೆ ನಡೆಯುತ್ತಿದೆ. ಸಂಜೆ 4:45ಕ್ಕೆ ನಡೆಯುವ ಜಂಬೂಸವಾರಿಗೆ ಮೆರವಣಿಗೆಗೆ ಈಗಲೇ ಜನ ಜಮಾಯಿಸ್ತಾ ಇದ್ದಾರೆ. ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೂ ಜನ ಸೇರ್ತಿದ್ದಾರೆ. ಇನ್ನು ಅಂಬಾರಿ ಮೇಲೆ ಇಡುವ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನ ಅರಮನೆಗೆ ತರಲಾಗಿದ್ದು ಪೂಜೆ ಪುನಸ್ಕಾರಗಳು ಕೂಡ ಶುರುವಾಗಿವೆ. ಇನ್ನೇನು ವಿಶ್ವವಿಖ್ಯಾತ ಜಂಬೂಸವಾರಿಗೆ ಮೈಸೂರಲ್ಲಿ ಈಗಾಗಲೇ ಭರದ ಸಿದ್ಧತೆ ಕೂಡ ನಡೆಯುತ್ತಿದೆ. ಅಂದ್ರೆ ಸಂಜೆ 4:45ಕ್ಕೆ ಜಂಬೂಸವಾರಿ ಮೆರವಣಿಗೆ ಶುರುವಾಗಲಿದೆ. ಈಗಾಗಲೇ ಎಲ್ಲರೂ ಕೂಡ ಅಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ. ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೂ ಜನ ಸೇರ್ತಿದ್ದಾರೆ. ಇನ್ನು ಅಂಬಾರಿ ಮೇಲೆ ಇಡುವ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಕೂಡ ಈಗಾಗಲೇ ಅರಮನೆಗೆ ತರಲಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಿದ್ದ ಅದಕ್ಕೂ ಕೂಡ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ಶುರುವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಜಂಬೂಸವಾರಿ 4:45ಕ್ಕೆ ಶುರುವಾಗಲಿದೆ. ಆದ್ರೆ ಅದಕ್ಕೂ ಮುಂಚೆನೆ ಈಗಾಗಲೇ ಜನ ಬರ್ತಾ ಇದ್ದಾರೆ, ಸಾಕಷ್ಟು ಜನ ಬಂದಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ವಿ. ಏನಾಗ್ತಿದೆ ಅಲ್ಲಿ ಮೈಸೂರಲ್ಲಿ ರವೀಶ್? ದಿವ್ಯ 2:16ಕ್ಕೆ ಸಲ್ತಕ್ಕಂತ ಶುಭ ಮಕರ ಲಗ್ನದಲ್ಲಿ ಒಂದು ನಂದಿ ಪೂಜೆ ಆಗುತ್ತೆ. ಆಗ ಒಂದು ನಂದಿ ಪೂಜೆಯ ಬಳಿಕ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇತರ ಗಣ್ಯಾತಿ ಗಣ್ಯರು ಒಂದು ಅರಮನೆ ಮುಂದೆ ಬರ್ತಾರೆ. ಆ ಬಳಿಕ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ಸಿಗುತ್ತೆ. ಆದ್ರೆ ಜಂಬೂ ಸವಾರಿ ಪ್ರಮುಖವಾಗಿ ಏನು ಅಂಬಾರಿ ಹೊತ್ತಕ್ಕಂತ ಒಂದು ಅರ್ಜುನ ಸಾಗುವಂತದ್ದು ಸುಮಾರು 4:45 ಆಗುತ್ತೆ. ಅಂದ್ರೆ ಆ ಒಂದು ಮುಹೂರ್ತದಲ್ಲಿ ಒಂದು ಪುಷ್ಪಾರ್ಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇತರ ಗಣ್ಯರು ಮಾಡ್ತಾರೆ. ಹಾಗಾಗಿ ಅರಮನೆಯಿಂದ ಒಂದು ಚಿನ್ನದ ಅಂಬಾರಿಯನ್ನು ಹೊತ್ತುಕೊಂಡು ಬಲರಾಮ ಅಂತ ಸಾಗುವಂತದ್ದು ಸುಮಾರು 4:45 ಬಳಿಕ. ಈಗ ನಾವು ನೋಡ್ತಾ ಇರ್ಬೋದು, ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಮೈಸೂರು ಅರಮನೆಯಲ್ಲಿ ಸಿದ್ಧತೆ ಆಗ್ತಾ ಇದೆ. ಇನ್ನೂ ಕೂಡ ಪ್ರವಾಸಿಗರು ಆಗಮಿಸಬೇಕಾಗಿದೆ. ಈಗಾಗಲೇ ಪ್ರವಾಸಿಗರನ್ನು ಕೂಡ ಒಳಗಡೆ ಬಿಡುವಂತದ್ದು ಮತ್ತೆ ಸಾರ್ವಜನಿಕರನ್ನು ಕೂಡ ಒಳಗಡೆ ಬಿಡುವಂತದ್ದು ಈಗಾಗಲೇ ಎಲ್ಲ ಕಡೆಯಿಂದಲೂ ಕೂಡ ನಡೀತಾ ಇದೆ. ಎಲ್ಲಾ ದ್ವಾರಗಳಲ್ಲೂ ಕೂಡ ಈಗಾಗಲೇ ಒಂದು ಸೆಕ್ಯೂರಿಟಿ ಚೆಕ್ ಮಾಡಿ ಕೂಡ ಈಗಾಗಲೇ ಬಿಡ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇರ್ಬೋದು, ಅಲ್ಲಿ ಈಗಾಗಲೇ ಎಲ್ಲಾ ದ್ವಾರಗಳಲ್ಲೂ ಅಂದ್ರೆ ಜಯಮಾರ್ತಾಂಡ ದ್ವಾರ ಆಗಿರ್ಬೋದು, ಅಂಬಾವಿಲಾಸ ಗೇಟ್ ಆಗಿರ್ಬೋದು, ಅಂದ್ರೆ ಎಲ್ಲಾ ದ್ವಾರಗಳಿಂದಲೂ ಕೂಡ ಈಗಾಗಲೇ ಜನಗಳು ಕೂಡ ಬರ್ತಾ ಇದ್ದಾರೆ. ಈಗ ಈ ಕಡೆ ನೋಡ್ತಾ ಇರ್ಬೋದು, ಅಂದ್ರೆ ಮಾವುತರಾಗಿರ್ಬೋದು, ಅರಣ್ಯ ಇಲಾಖೆ ಆ ಒಂದು ಕುಟುಂಬದ ವರ್ಗದವರು ಕೂಡ ಈಗಾಗಲೇ ಬಂದು ಅಲ್ಲಿ ಆಸೀನರಾಗಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈಗಾಗಲೇ ಅರಮನೆಯ ಒಂದು ಒಳಗಡೆ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಕೂಡ ನಡೆದಿದೆ. ಅಂದ್ರೆ ಆ ಅರಮನೆಯ ಹೊರಗಡೆಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನ ನೆರೆದಿದ್ದಾರೆ. ಅಂದ್ರೆ ಈಗಾಗಲೇ ಬರ್ತಾ ಇದ್ದಾರೆ. ಅಂದ್ರೆ ಸುಮಾರು 7:16ರಷ್ಟೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿ ಆ ಮೂಲಕ ಅದು ಒಂದು ಮೆರವಣಿಗೆಗೆ ಚಾಲನೆ ಸಿಗುತ್ತೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆ ಅಂತಿಮಗೊಂಡಿದೆ ಅಂತಾನೆ ಹೇಳ್ಬೋದು ದಿವ್ಯಾ. ಮೈಸೂರು ದಸರಾ ಅಂದ್ರೆ ನಮ್ಮ ನಾಡಿನ ಜನತೆ ಅಷ್ಟೇ ಅಲ್ಲ, ದೇಶ ವಿದೇಶಿಗರು ಕೂಡ ಬಂದು ಏನು ಮೈಸೂರು ದಸರಾನ ವೀಕ್ಷಣೆ ಮಾಡ್ತಾರೆ. ಯಾರನ್ನಾದ್ರೂ ನೀವು ಮಾತಾಡ್ಸಿದ್ರ ಏನ್ ಹೇಳ್ತಾರೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ ಬಗ್ಗೆ? ದಿವ್ಯ, ಈ ಬಾರಿ ಕಳೆದ ಬಾರಿಗೆ ಹೋಲಿಸ್ಕೊಂಡಾಗ ಈ ಬಾರಿ ವಿದೇಶಿಗ ಒಂದು ಪ್ರವಾಸಿಗರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅವರ ಒಂದು ಇಲ್ಲಿ ಹಾಜರಾತಿ ಕೂಡ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇನ್ನೂ ಕೂಡ ಜನರು ಈ ಒಂದು ಆವರಣದ ಒಳಗಡೆ ಪ್ರವೇಶ ಮಾಡದೇ ಇರೋದ್ರಿಂದ ಯಾರೊಬ್ಬರನ್ನು ಕೂಡ ಮಾತನಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈಗಷ್ಟೇ ನಾವು ನೋಡ್ತಾ ಇರ್ಬೋದು, ಯಾಕೆಂದ್ರೆ ಈಗಾಗಲೇ ಏನ್ ಆಸನಗಳನ್ನ ಹಾಕಿದ್ದಾರೆ ಒಂದು ಅರಮನೆ ಆವರಣದಲ್ಲಿ, ಇಲ್ಲಿ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಜನರಿಗೆ ಕೂಡ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆದ್ರೆ ಈಗಾಗಲೇ ಮಕ್ಕಳು ಇಂದ ಹಿಡಿದು ಎಲ್ಲರೂ ಕೂಡ ಈಗಾಗಲೇ ಬಂದಿದ್ದಾರೆ, ಕೆಲವರು ಮಾತ್ರ ಬೆರಳೆಣಿಕೆಯಷ್ಟು. ಹಾಗಾಗಿ ಇನ್ನೇನು ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಳ ಪ್ರವೇಶಿಸುವ ಸಾಧ್ಯತೆ ಇದೆ. ಆ ಬಳಿಕ ಅವರ ಅಭಿಪ್ರಾಯ ಮತ್ತೆ ಅವರ ಖುಷಿಯನ್ನು ಕೂಡ ಕೇಳ್ಕೋಬಹುದಾಗಿದೆ ದಿವ್ಯಾ. ಇನ್ನು ಭದ್ರತೆ ಯಾವ ರೀತಿ ಇದೆ ರವೀಶ್? ರವೀಶ್, ನನ್ನ ಧ್ವನಿ ಕೇಳಿಸಿದ್ರೆ ಈಗ ಭದ್ರತೆ ಯಾವ ರೀತಿ ಇದೆ ಅಲ್ಲಿ ಮೈಸೂರಲ್ಲಿ?
ದಿವ್ಯಾ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಈಗ ನೋಡ್ತಾ ಇರಬಹುದು, ಅಂದ್ರೆ ಎಲ್ಲಾ ಗೇಟ್ಗಳಲ್ಲೂ ಕೂಡ ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲೂ ಕೂಡ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಅಂದ್ರೆ ಜಯ ಮಾರ್ತಾಂಡ ಗೇಟ್ ಆಗಿರ್ಬೋದು, ಅಂಬಾವಿಲಾಸ ಗೇಟ್ ಆಗಿರ್ಬೋದು, ಕರಿಕಲ್ ತೊಟ್ಟಿ ಗೇಟ್ ಆಗಿರ್ಬೋದು, ಅಂದ್ರೆ ಪ್ರಮುಖವಾಗಿ ಅಂಬಾರಿ ಸಾಕ್ತಕ್ಕಂತ ಪ್ರಮುಖ ಇದರಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಯಾರಿಗೆ ಪಾಸ್ ಕೋಡ್ ಬಾರ್ ಕೋಡ್ ಪಾಸ್ ಇರುತ್ತೆ ಅಂತವ್ರನ್ನ ಮಾತ್ರ ಒಳಗಡೆ ಬಿಡಲಾಗ್ತಾ ಇದೆ. ಅಂದ್ರೆ ಯಾರೇ ಅಧಿಕಾರಿಗಳಾಗಿರ್ಬೋದು, ಯಾರು ಆಗಿರ್ಬೋದು, ಅವ್ರ ಕುಟುಂಬ ವರ್ಗದ ಅವ್ರಿಗೂ ಕೂಡ ಇಲ್ಲಿ ಪ್ರವಾಸವನ್ನ ನಿರಾಕರಿಸಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಬಾರ್ ಕೋಡ್ ಪಾಸ್ ಯಾರ ಹತ್ರ ಇರುತ್ತೆ ಅಂತವ್ರಿಗೆ ಮಾತ್ರ ಈ ಒಂದು ಒಳಗಡೆ ಅರಮನೆ ಆವರಣದ ಪ್ರವೇಶವನ್ನು ಕೂಡ ಕಲ್ಪಿಸಲಾಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಅರಮನೆಯ ಒಳಗಡೆ ಮತ್ತು ಹೊರಗಡೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಅದ್ರ ಜೊತೆಗೆ ಈಗಾಗಲೇ ಡ್ರೋನ್ ಅನ್ನು ಕೂಡ ಒಂದು ನಿಷೇಧ ಮಾಡಲಾಗಿದೆ. ಅಂದ್ರೆ ಯಾರು ಕೂಡ ಡ್ರೋನ್ ಅನ್ನು ಆರಿಸಿ ಒಂದು ಶೂಟ್ ಮಾಡುವಂತದ್ದು ಕೂಡ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಯಾವುದೇ ಕೆಲವು ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಒಂದು ದೃಷ್ಟಿಯಿಂದ ಕೂಡ ಈಗಾಗಲೇ ಪೊಲೀಸರು ಕೂಡ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಹಾಗಾಗಿ ಡ್ರೋನ್ ಕ್ಯಾಮೆರಾವನ್ನು ಆರಿಸೋದಕ್ಕೂ ಕೂಡ ನಿಷೇಧ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಅರಮನೆ ಒಳಗಡೆ ಮತ್ತು ಹೊರಗಡೆ ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ದಿವ್ಯಾ, ಓಕೆ, ಧನ್ಯವಾದಗಳು ರವಿ ಇಷ್ಟಮೆಲ್ಲ ಮಾಹಿತಿಗಾಗಿ. ಇವತ್ತು ಆಯುಧ ಪೂಜೆ. ಎಲ್ಲರೂ ಅವರವರಿಗೆ ತೋಚಿದ್ದನ್ನು ಆಯುಧ ರೂಪದಲ್ಲಿ ಪೂಜೆಯನ್ನು ಮಾಡಿರ್ತಾರೆ. ವಾಹನದಿಂದ ಹಿಡಿದು ಪೆನ್ನು ಪೇಪರ್ವರೆಗೆ ಯಾವುದನ್ನು ಬೇಕಾದ್ರೂ ಬಳಸ್ಕೋಬೋದು. ಆದರೆ ನಮ್ಮ ಸೈನಿಕರು ಆಯುಧ ಪೂಜೆ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ತಮಿಳುನಾಡಿನ ಜಯಲಲಿತಾ ಅವರ ಅಭಿಮಾನಿಗಳಿಗೊಂದು ಶುಭ ಸುದ್ದಿ ಬರ್ತಾ ಇದೆ. 19 ದಿನ ಆದ್ಮೇಲೆ ಕಣ್ ತೆರೆದಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.